ಹಿರೇಕಲ್ಲಹಳ್ಳಿ ರಸ್ತೆ ಕೆಸರಿನ ಗದ್ದೆ. ಆರಗ ಕಿಮ್ಮನೆ ಭರವಸೆ ಕೊಡುವುದರಲ್ಲಿ ಶೂರರು, ರಸ್ತೆ ಮಾಡುವುದರಲ್ಲಿ ಶೂನ್ಯರು. ನಾಯಕರ ಭರವಸೆ ಬೊಗಳೆ, ಪಂಚಾಯಿತಿ ಸದಸ್ಯರ ಕಾರ್ಯವೈಖರಿ ಶೂನ್ಯ. ಮತ ಕೇಳಲು ಮಾತ್ರ ಯೋಗ್ಯರು, ರಸ್ತೆ ಮಾಡಲು. ತೀರ್ಥಹಳ್ಳಿ ತಾಲೂಕಿನ ಕೋಣಂದೂರು ಸಮೀಪದ ದೇಮ್ಲಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಿರೇಕಲ್ಲಹಳ್ಳಿ ಗ್ರಾಮದ ಈ ರಸ್ತೆ ನೋಡಿದ್ರೆ ಇದು ರಸ್ತೆನಾ ಅಥವಾ ಕೆಸರು ಗದ್ದೆಯ ಎನ್ನುವ ಪ್ರಶ್ನೆ ಮೂಡುತ್ತದೆ. ಸುಮಾರು 15 ಮನೆಗಳ ಜನರು ಪ್ರತಿನಿತ್ಯ ಇದೇ ರಸ್ತೆಯನ್ನ ಅವಲಂಬಿಸಿದ್ದಾರೆ. ಶಾಲಾ ಮಕ್ಕಳು, ಮಹಿಳೆಯರು, ವೃದ್ಧರು ಇದೇ ರಸ್ತೆಯಲ್ಲಿ ಓಡಾಡಬೇಕು. ಮಳೆ ಬಂತು ಅಂದರೆ ಪರಿಸ್ಥಿತಿ ಇನ್ನಷ್ಟು ಭೀಕರ. ರಸ್ತೆ ತುಂಬಾ ಕೆಸರು, ನೀರು ಹೆಜ್ಜೆ ಇಡುವುದೇ ಸಾಹಸ. ಡಾಂಬರ್ ರಸ್ತೆ ಕನಸಿನ ಮಾತು ಬಿಡಿ, ಕನಿಷ್ಠ ಜಲ್ಲಿಕಲ್ಲು ಹಾಕಿ ರಸ್ತೆಯನ್ನ ಸರಿಪಡಿಸಿ ಎನ್ನುವ ಬೇಡಿಕೆಯು ವರ್ಷಗಳಿಂದ ಕಿವಿಗೆ ಬೀಳುತ್ತಿಲ್ಲ. ಶಾಸಕ ಆರಗ ಜ್ಞಾನೇಂದ್ರ ಅವರೇ, ಮಾಜಿ ಶಾಸಕ ಕಿಮ್ಮನೆ ರತ್ನಾಕರ್ ಅವರೇ ಹಿರೇಕಲ್ಲಹಳ್ಳಿಗೆ ಮದುವೆ ಊಟಕ್ಕೆ ಬರಲು, ತಿಥಿ ಊಟಕ್ಕೆ ಬರಲು, ಪಕ್ಷದ ಮುಖಂಡರ ಮನೆಗೆ ಹೋಗಿ ಕೆಲಕಾಲ ಕುಳಿತು ವಿಶ್ರಾಂತಿ ಪಡೆಯಲು ಸಮಯ ಸಿಗುತ್ತದೆ. ಆದರೆ ಇದೇ ಊರಿನ ಜನರು ವರ್ಷಗಳಿಂದ ಕೆಸರಿನಲ್ಲಿ ಓಡಾಡುತ್ತಿರುವ ರಸ್ತೆಯನ್ನ ನೋಡಲು ಮಾತ್ರ ಸಮಯ ಸಿಗುತ್ತಿಲ್ಲವೇ? ಊಟದ ಕಾರ್ಯಕ್ರಮಕ್ಕೆ ಬಂದಾಗ ಇದೇ ಊರು, ಮತ ಕೇಳುವಾಗ ಇದೇ ಊರು. ಹಾಗಾದರೆ ಅಭಿವೃದ್ಧಿ ಮಾಡುವಾಗ ಮಾತ್ರ ಈ ಊರು ಯಾಕೆ ನೆನಪಾಗುವುದಿಲ್ಲ? ಚುನಾವಣೆ ಬಂದಾಗ ಭರವಸೆಗಳ ದೊಡ್ಡ ಪಟ್ಟಿಯೇ ಸಿದ್ಧವಾಗುತ್ತದೆ. ರಸ್ತೆ ಮಾಡಿಸುತ್ತೇವೆ, ಅಭಿವೃದ್ಧಿ ಮಾಡಿಸುತ್ತೇವೆ, ಗ್ರಾಮವನ್ನ ಬದಲಿಸುತ್ತೇವೆ ಎಂಬ ಮಾತುಗಳು ಕೇಳಿಬರುತ್ತವೆ. ಆದರೆ ಚುನಾವಣೆ ಮುಗಿದ ಮೇಲೆ ಆ ಭರವಸೆಗಳು ಎಲ್ಲಿಗೆ ಹೋಗುತ್ತವೆ? ಏನೋ ಗ್ರಾಮ ಪಂಚಾಯಿತಿ ಸದಸ್ಯರೇ, ಜನರು ಮತ ಹಾಕಿ ನಿಮ್ಮನ್ನ ಆಯ್ಕೆ ಮಾಡಿರುವುದು ಕುರ್ಚಿಯಲ್ಲಿ ಕುಳಿತುಕೊಳ್ಳಲು ಮಾತ್ರವಲ್ಲ, ಜನರ ಸಮಸ್ಯೆಗಳನ್ನ ಪಂಚಾಯಿತಿಗೆ ಕೊಂಡೊಯ್ಯಲು. ವರ್ಷಗಳಿಂದ ರಸ್ತೆ ಇದೇ ಸ್ಥಿತಿಯಲ್ಲಿದ್ದರೂ ಸಂಬಂಧಪಟ್ಟವರು ಏನು ಮಾಡುತ್ತಿದ್ದಾರೆ? ಜನರ ಸಮಸ್ಯೆಯ ಬಗ್ಗೆ ಪಂಚಾಯಿತಿ ಸಭೆಯಲ್ಲಿ ಧ್ವನಿ ಎತ್ತುವವರು ಯಾರು? ಅನುದಾನ ತರಲು ಪ್ರಯತ್ನಿಸಿದವರು ಯಾರು? ಜನರಿಗೆ ಲೆಕ್ಕ ಬೇಕಾಗಿದೆ, ಭಾಷಣವಲ್ಲ. ಮಳೆ ಬಂದಾಗ ಕೆಸರಿನಲ್ಲಿ ಶಾಲೆಗೆ ಹೋಗುವ ಮಕ್ಕಳನ್ನ ಒಮ್ಮೆ ನೋಡಿ, ರಸ್ತೆಯಲ್ಲಿ ಜಾರಿ ಬೀಳುವ ವೃದ್ಧರನ್ನ ಒಮ್ಮೆ ನೋಡಿ, ವಾಹನ ತೆಗೆದುಕೊಂಡು ಹೊರಟಾಗ ಆತಂಕ ಪಡುವ ಕುಟುಂಬಗಳನ್ನ ಒಮ್ಮೆ ನೋಡಿ. ಆಗ ಬಹುಶಃ ಹಿರೇಕಲ್ಲಹಳ್ಳಿ ರಸ್ತೆ ಒಂದು ಸಾಮಾನ್ಯ ರಸ್ತೆಯ ಸಮಸ್ಯೆಯಲ್ಲ, ಇದು ಆಡಳಿತದ ನಿರ್ಲಕ್ಷ್ಯದ ಕನ್ನಡಿ ಎನ್ನುವುದು ಗೊತ್ತಾಗಬಹುದು. ಇದೀಗ ಮತ್ತೊಂದು ಗ್ರಾಮ ಪಂಚಾಯಿತಿ ಚುನಾವಣೆ ಎದುರಾಗುತ್ತಿದೆ. ಮತ ಕೇಳುವ ಸಮಯದಲ್ಲಿ ಜನರ ಮನೆ ಬಾಗಿಲು ಹುಡುಕುವ ರಾಜಕಾರಣಿಗಳು ಜನರ ಕಷ್ಟದ ಸಮಯದಲ್ಲಿ ಅವರ ರಸ್ತೆಯನ್ನು ಹುಡುಕಬೇಕು. ಹಿರೇಕಲ್ಲಹಳ್ಳಿಯ ಜನರ ಬೇಡಿಕೆ ದೊಡ್ಡದಲ್ಲ. ಡಾಂಬರ್ ರಸ್ತೆ ಇಲ್ಲದಿದ್ದರೂ ಪರವಾಗಿಲ್ಲ, ಕನಿಷ್ಠ ಕೆಸರಿನ ಗದ್ದೆಯನ್ನಾದರೂ ರಸ್ತೆಯನ್ನಾಗಿ ಮಾಡಿ. ಆರಗ ಜ್ಞಾನೇಂದ್ರ ಅವರೇ, ಕಿಮ್ಮನೆ ರತ್ನಾಕರ್ ಅವರೇ ಊಟದ ತಟ್ಟೆಯಲ್ಲಿ ಕಾಣುವ ಹಿರೇಕಲ್ಲಹಳ್ಳಿ ಚುನಾವಣೆಯ ಮತ ಪೆಟ್ಟಿಗೆಯಲ್ಲೂ ಕಾಣುತ್ತದೆ ಎನ್ನುವುದನ್ನ ಮರೆಯಬೇಡಿ. ಇದು ಹಿರೇಕಲ್ಲಹಳ್ಳಿಯ ಜನರ ನೋವಿನ ಧ್ವನಿ. ಮಾತು ಸಾಕು, ಭರವಸೆ ಸಾಕು, ಈಗ ಬೇಕಾಗಿರುವುದು ನಮಗೆ ರಸ್ತೆ. ಮೀಡಿಯಾ 9 ಕನ್ನಡ, ನಿರ್ಭೀತಿಯಿಂದ ನಿಮ್ಮ ಜೊತೆಗಾರ.